नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ಕೃಷ್ಣ ಶ್ರೀಮದ್ ಭಾಗವತಂ 6th ಕ್ಯಾಂಟೋ 16 ಅಧ್ಯಾಯ. ಸೊ 16 ಅಧ್ಯಾಯದಲ್ಲಿ ಏನಿದೆ, ಚಿತ್ರಕೇದು ದೇವೋತ್ತಮ ಪರಮಪುರುಷನ್ನೇ ನೋಡೋದು. ಸೊ ಯಾವ ತರ ದರ್ಶನ ಸಿಕ್ಕುತ್ತೆ. ಸೊ ಭಗವಂತನ ದರ್ಶನ ಸಿಕ್ಕಬೇಕಂದ್ರೆ ಎಷ್ಟು ಪ್ರಯತ್ನ ಮಾಡುತ್ತೆ. ಈಗ ನಾವು ಭಕ್ತಿ ಮಾಡಿದರೆ ನಮ್ಗೆ ಭಗವಂತನ ಅನುಗ್ರಹ ಸಿಕ್ಕುತ್ತೆ. ಆ ತರ ಚಿತ್ರಕೇದಕ್ಕೂ ಭಗವಂತನ ಅನುಗ್ರಹ ಎಲ್ಲಿಂದ ಸಿಕ್ಕಿದೆ, ಯಾರಿಂದ ಸಿಕ್ಕಿದೆ, ಅದಕ್ಕೆ ಮುಂಚೆ ಅವರು ಏನೇನ್ ಮಾಡಿದ್ದಾರೆ ನೋಡೋಣ. ಶ್ರೀ ಶಿವದೇವ ಗೋಸ್ವಾಮಿ ಹೇಳ್ತಾ ಇದ್ರು ಪರೀಕ್ಷಿತ್ ಮಹಾರಾಜ್ ಹತ್ರ, ಅದಾದ್ರು ಮಹಾಮುನಿವರಾದ ಇರೋ ನಾರದರು ತನ್ನ ಯೋಗ ಶಕ್ತಿಯಿಂದ ಅಲ್ಲಿ ಮರಣ ಸಂಭವಿಸಿರುತ್ತಲ್ವಾ ಆ ಮಗುಕು, ಆ ಮರಣ ಸಂಭವಿಸಿರೋ ಆ ಮಗುಕು ಪ್ರಾಣ ಕೊಡ್ತಾರೆ. ಸೊ ಯಾಕೆ ಕೊಡ್ತಾರಂದ್ರೆ ಅಲ್ಲಿ ಇರೋ ಎಲ್ಲರೂ ದುಃಖಲ್ಲಿ ಇರ್ತಾರೆ. ಅಲ್ಲಿರೋ ಚಿತ್ರಕೇದು ಆಗ್ಲಿ, ಅವರ ಹೆಂಡತಿಗಳು, ಮತ್ತೆ ಇರೋ ಎಲ್ಲಾ ರಾಜ್ಯದಲ್ಲಿರೋರು, ಮತ್ತೆ ಆ ಅರಣ್ಮನೆಯಲ್ಲಿರೋರು ಎಲ್ಲರೂ ದುಃಖಲ್ಲಿ ಇರ್ತಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಈ ತರ ಅವ್ರಕ್ಕೂ ಬದುಕಿಸಿ ಆ ಮಗುನ ಬದುಕಿಸಿ ಏನ್ ಮಾಡ್ತಾರೆ, ಪ್ರಾಣ ಕೊಡ್ತಾರೆ. ಸೊ ಆತರ ಕೊಡುವಾಗ ಫಸ್ಟ್ ನಾರದರು ಏನ್ ಹೇಳ್ತಾರೆ, ಏ ಜೀವಾತ್ಮ, ನಾರದರು ಕೊಡಕ್ ಮುಂಚೆ ನೋಡಿ ನಿಮ್ಗೂ ಮಂಗಳ ಉಂಟಾಗಲಿ, ನಿಮ್ ತಾಯಿ ತಂದೆ ಸ್ನೇಹಿತರು ರಿಲೇಷನ್ಸು, ಸೊ ಎಲ್ಲರೂ ಇಲ್ಲಿ ಏನ್ ಮಾಡ್ತಾ ಇದಾರೆ, ದುಃಖಲ್ಲಿರ್ತಾರೆ. ಎಲ್ಲರೂ ಅಳ್ತಾ ಇದ್ದಾರೆ. ಎದ್ದೊಳಿ ಎದ್ದೊಳಿ ಇವರ ಹತ್ರ ಎಲ್ಲ ಮಾತಾಡಿ ಹೇಳ್ತಾರೆ. ಯಾಕಂದ್ರೆ ಇವಾಗ ಮಗುಗೆ ಏನಾಗಿದೆ, ಕಾಲ ಮರಣ. ಸೊ ಅಕಾಲ ಮರಣ ಯಾಕೆ ಬರುತ್ತೆ, ತಾಯಿ ತಂದೆ ಅವ್ರು ಮಾಡಿದ ಪಾಪಕ್ಕೋಸ್ಕರ ಆ ತರ ಮಕ್ಕಳು ಹುಟ್ಟುತ್ತೆ. ಯಾಕಂದ್ರೆ ನಾವು ನೋಡಿದೀವಿ. ಸೊ ಯಾರು ಮಕ್ಕಳಾಗಿ ಹುಡ್ತಾರೆ, ಸೊ 5 ಟೈಪ್ಸ್ ಮಕ್ಕಳು ಹುಡ್ತಾರೆ. ಒಬ್ರು ಸಾಲಗಾರರು, ಮತ್ತೆ ವಿರೋಧಿಗಳು, ಮತ್ತೆ ನಮ್ ಕರ್ಮಾನುಸಾರ ಪ್ರಕಾರ ಒಬ್ರು ಕರ್ಮಿಗಳು ಹುಡ್ತಾರೆ. ಆಮೇಲೆ ನ್ಯೂಟ್ರಲ್, ಅವ್ರ ಆ ಮಗುವಿಂದ ನಮಗೂ ಲಾಭವೂ ಇಲ್ಲ ನಷ್ಟವೂ ಇಲ್ಲ, ಆ ತರ ಮಕ್ಕಳು ಹುಡ್ತಾರೆ. ಆಮೇಲೆ ಲಾಸ್ಟ್ ಬಂದು ಸತ್ಪುತ್ರರು, ಇದು ಬಂದು ದುರ್ಲಭ. ಈ ತರ ಮಕ್ಕಳು ಹುಟ್ಟೋದು ದುರ್ಲಭ. ಸೊ ಆ ತಾಯಿ ತಂದೆಗೂ ಏನೇನು ಕರ್ಮ ಅನುಸಾರ ಪ್ರಕಾರ ಅವ್ರಿಗೆ ಮಕ್ಕಳು ಹುಟ್ಟುತ್ತೆ. ಸೊ ಅದೇ ಪ್ರಕಾರ ಇವಾಗ ಯಾರು ಹುಟ್ಟಿದ್ದಾರೆ, ಚಿಕ್ಕ ಮಗು ಹುಟ್ಟಿಬಿಟ್ಟಿದೆ. ಸೊ ಮತ್ತೆ ಇರೋ ಚಿತ್ರಕೇದು ಹೆಂಡತಿಗಳು ಈ ತರ ವರ್ಷ ಕೊಟ್ಬಿಟ್ಟಿದ್ದಾರೆ ಆ ಮಗುಗೂ. ಅದಕ್ಕೆ ಇವಾಗ ಮಗುಗೆ ಏನಾಗಿದೆ, ಕಾಲ ಮರಣ. ಸೊ ಮತ್ತೆ ನಿಮ್ಗೂ ಇರೋ ಆಯುಷು ಅಷ್ಟು ಜಾಸ್ತಿ ಇದೆ. ನೀ ಮತ್ತೆ ಇರೋ ಈ ದೇಹಲ್ಲಿ ಅದನ್ನ ನೋಡ್ಕೊಳ್ಳಿ, ಈ ದೇಹಲ್ಲಿ ಏನು ಇಲ್ಲಿರೋ ಎಲುಬುಗಳಾಗ್ಲಿ, ಮತ್ತೆ ರಕ್ತ ಮಾಂಸ ಮಜ್ಜೆ ಮತ್ತೆ ಸ್ಕಿನ್ನು ಚರ್ಮ, ಇದು ಎಲ್ಲ ಇಂದು ಶ್ರೇಷ್ಠ ಏನು, ಆತ್ಮವೇ. ಸೊ ಆತ್ಮ ಇದ್ರೆ ಮಾತ್ರ ಈ ದೇಹ ಎದ್ದೊಳ್ಳಿ ಇಲ್ಲಿ ಓಡಾಡಕ್ಕಾಗುತ್ತೆ, ಕಾನ್ಶಿಯಸ್ ಇರುತ್ತೆ. ಆತ್ಮ ಇಲ್ಲಂದ್ರೆ ಅದು ಮೃತ ಶರೀರ ಆಗುತ್ತೆ. ಸೊ ಇವಾಗ ಅದಕ್ಕೆ ಅವ್ರೇನ್ ಹೇಳ್ತಾರೆ, ನೀ ಅಕಾಲ ಮರಣ ಆಗಿದೆಯಾ, ಸೊ ಅದಕ್ಕೆ ಮತ್ತೆ ನೀವು ಈ ದೇಹ ಒಳಗಡೆ ಹೋಗಿ ನಿಮ್ಗೆ ಮತ್ತೆ ಎಷ್ಟು ಆಯುಷ್ ಇದೆಯೋ ನೀವು ಈ ನಿಮ್ ರಿಲೇಷನ್ಸ್ ಜೊತೆ ಸೊ ಜೀವಿಸಿ ಸಂತೋಷವಾಗಿರಿ. ಯಾಕಂದ್ರೆ ನಿಮ್ ತಂದೆ ಏನೋ ಒಂದು ದೊಡ್ಡ ರಾಜ, ಆ ಸಿಂಹಾಸನಲ್ಲಿ ಇದ್ದು ಆ ಐಶ್ವರ್ಯ ನೀವು ಅನುಭವಿಸ್ಬೇಕಲ್ವಾ ಹೇಳ್ತಾರೆ. ಅದಕ್ಕೆ ಇವಾಗ ನಾರದರು ಏನ್ ಮಾಡಿದಾರೆ, ಅವ್ರ ಯೋಗ ಶಕ್ತಿಯಿಂದ ಆ ಜೀವಾತ್ಮಕ್ಕೂ ಪ್ರಾಣ ಕೊಟ್ಟಿದ್ದಾರೆ.
ಆ ಮೃತ ಶರೀರ ಆಗಿರೋ ಆ ಚಿಕ್ಕ ಮಗು ದೇಹಕ್ಕೂ ಪ್ರಾಣ ಕೊಟ್ಬಿಟ್ಟಿದ್ದಾರೆ. ಸೊ ಆ ಜೀವಾತ್ಮ ಮಾತಾಡಕ್ಕೆ ಶುರು ಮಾಡುತ್ತೆ. ಏನ್ ಮಾತಾಡುತ್ತೆ? ನಾವು ಕಾಮಿ ಕರ್ಮ ಅನುಸಾರ ಪ್ರಕಾರ ನಾವು ಸ್ವಲ್ಪ ದಿನ ದೇವರುಗಳಾಗಿ ಹುಟ್ಟಿದೀವಿ, ಕೆಲವು ಟೈಮ್ ಮಿರುವಾಗಿ ಹುಟ್ಟಿದೀನಿ, ಕೆಲವು ಟೈಮು ಮರ ಗಿಡ ಮರಗಳಾಗಿ ಹುಟ್ಟಿದೀನಿ, ಕೆಲವು ಟೈಮ್ ಮನುಷ್ಯರಾಗಿ ಹುಟ್ಟಿದೀನಿ. ಈ ತರ ನಾವ್ ಯಾವಾಗ ದೇಹ ಬದಲಾಯಿಸ್ಕೊಂಡೇ ಇದೀನಿ. ಸೊ ಇಷ್ಟು ಅದದು ಇಷ್ಟು ಶರೀರ ತಗೊಂಡಿದೀನಿ, ಇಲ್ಲ ಎಷ್ಟೋ ಶರೀರ ತಗೊಂಡಿದ್ದೀನಿ, ಒಂದಿಲ್ಲ ಎರಡಿಲ್ಲ, ಎಷ್ಟೋ ಶರೀರಗಳು ತಗೊಂಡಿದ್ದೀನಿ. ಆ ತರ ಇರುವಾಗ ಇವರು ಯಾವ ಜನ್ಮಕ್ಕೂ ತಾಯಿ ತಂದೆ ಇವರು ನಮ್ಗೆ ಗೊತ್ತಿಲ್ವೇ? ಸೊ ಇಷ್ಟು ಜನ್ಮ ನಾನು ತಗೊಂಡಿದ್ದೀನಿ. ಆ ತರ ಇರುವಾಗ ಇವ್ರು ಯಾವ ಜನ್ಮಕ್ಕೆ ತಾಯಿ ತಂದೆ, ನಾವು ಇವ್ರನ್ನ ಯಾವ ತರ ನಾವು ಸ್ವೀಕಾರ ಮಾಡ್ಕೊಳ್ಳಕ್ಕಾಗತ್ತೆ? ಅದೇ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಈ ಪಂಚಭೂತ, ಈ ದೇಹ ಎಲ್ಲಿ ಯಾವ ತರ ಸೃಷ್ಟಿ ಆಯ್ತು? ಪಂಚಭೂತದಿಂದ ಸೃಷ್ಟಿ ಆಯ್ತು. ಸೊ ಇವಾಗ ನೋಡಿದ್ರೆ ಇದೇನು ಗೋಲ್ಡ್ ಇಂದು ಮಾಡಿದ್ದಾರೆ ಈ ಬಲೆ, ಮತ್ತೆ ಇದೇನು ಉಡ್ಡಿಂದು ಮಾಡಿದ್ದಾರೆ ಇಟ್ಟಿರುವುದು. ಸೊ ಈ ತರ ಒಂದೊಂದು ಒಂದೊಂದು ಮಾಡ್ತಾರಲ್ವಾ? ಸೊ ಆ ತರ ಈ ದೇಹ ಯಾವ ತರ ಮಾಡಿರ್ತಾರೆ? ಪಂಚಭೂತದಿಂದ ಮಾಡಿದ್ದಾರೆ. ಸೊ ಈ ತರ ಪಂಚಭೂತದಿಂದ ಮಾಡಿರೋ ಈ ಶರೀರ ಮತ್ತೆ ಸೂಕ್ಷ್ಮ ಇರೋ ಮನ ಬುದ್ಧಿ ಅಹಂಕಾರ, ಸೊ ಈ 8 ಸೇರಿ ಏನ್ ಮಾಡ್ತಾ ಇದೆ? ಈ ದೇಹನಿ ಉತ್ಪತ್ತಿ ಆಯ್ತು. ಸೊ ಈ ದೇಹ ಒಳಗಡೆ ಯಾರು ಆತ್ಮ ಇದ್ರೆ ಮಾತ್ರ ಏನು ಈ ದೇಹ ಓಡಾಡಕ್ಕಾಗುತ್ತೆ, ಇಲ್ಲಂದ್ರೆ ಮೃತ ಶರೀರವಾಗಿರುತ್ತೆ. ಸೊ ಅದೇ ಇವಾಗ ಅವರು ಆ ಮಗು ಕೇಳಿಸ್ತಾ ಇದೆ, ನಾವ್ ಈ ತರ ದೇವರಾಗ್ಬಿಟ್ಟಿದೀವಿ, ಮನುಷ್ಯರಾಗ್ಬಿಟ್ಟಿದೀವಿ, ಮಿರುಗವಾಗ್ಬಿಟ್ಟಿದೀವಿ, ಮರ ಗಿಡಗಳಾಗ್ಬಿಟ್ಟಿದೀವಿ. ಯಾವ ಜನ್ಮಕ್ಕೆ ಇವ್ರು ತಾಯಿ ತಂದೆ? ಒಂದ ಎರಡ ಲೆಕ್ಕ ಇಲ್ವೇ? ಈ ಜೀವರಾಶಿಗಳು ನದಿಯಲ್ಲಿ ಅಡ್ಕೊಂಡು ಹೋಗೋ ತರ ಹೋಗ್ತಾ ಇರುತ್ತೆ. ಹೋಗೋ ಜಾಗದಲ್ಲಿ ಈ ತರ ಸ್ನೇಹಿತರು ಇರುತ್ತಾರೆ, ಮತ್ತೆ ನಮ್ಗೆ ವಿರೋಧಿ ಆಗಿರ್ತಾರೆ, ಮತ್ತೆ ಮಧ್ಯಸ್ಥರಾಗಿರ್ತಾರೆ. ಅದೇ ನಮ್ಗೂ ಟೇಕ್ ಕೇರ್ ಮಾಡ್ಕೊಳ್ಳೋ ತರ. ಸೊ ಆ ತರ ಒಳ್ಳೆಯವರಾಗಿರ್ತಾರೆ, ಇಲ್ಲಾಂದ್ರೆ ಕೆಲವರು ನಮ್ಮ ಮೇಲ್ಗಡೆ ಅಸಹ್ಯ ಪಡ್ತಾರೆ. ಈ ತರ ನಡೀತಾ ಇರುತ್ತೆ. ಪಾಸಿಂಗ್ ಕ್ಲೌಡ್ ಹೇಳ್ತಾರಲ್ಲ, ಸೊ ನಡೀತಾ ಇರುತ್ತೆ. ಸೊ ಇವಾಗ ನಮ್ಗೂ ಫ್ರೆಂಡ್ ಆಗಿರೋರು ನೆಕ್ಸ್ಟ್ ಜನ್ಮಲ್ಲಿ ನಮ್ಗೆ ವಿರೋಧಿ ಆಗಿರ್ಬೋದು, ಇಲ್ಲಾಂದ್ರೆ ಹಿಂದಿನ ಜನ್ಮ ನಮ್ಗೂ ವಿರೋಧಿ ಆಗಿರೋರು ಈ ಜನ್ಮಲ್ಲಿ ನಮ್ಗೂ ಫ್ರೆಂಡ್ ಆಗಿರ್ಬೋದು. ಆ ತರ ಇವಾಗ ಯಾವಾಗ ಬದಲಾಗ್ತಾ ಇರುತ್ತೆ. ಇಲ್ಲೇನಿದೆ? ಯಾಕಂದ್ರೆ ಇಲ್ಲಿ ಆ ಚಿತ್ರಕೇತು ಮಹಾರಾಜ ಅವರು ಮಗುಕ್ಕೋಸ್ಕರ ಈ ತರ ಅಳ್ತಾ ಇದ್ದಾರೆ. ಈ ಮಗು ಎತ್ತೋಳು ಕೂತ್ಕೊಂಡು ಈ ತರ ಮಾತಾಡ್ತಾ ಇದೆ. ನೀವೆಲ್ಲ ಯಾರು? ಅಪ್ಪ ಬಂದು ನಗೋ ಮಗು ಇವಾಗ ಯಾರು ನೀವು? ಯಾವ ಜನ್ಮಕ್ಕೆ ತಂದೆನ್ ಕೇಳಿದ್ರೆ ತಂದೆನ ಆಶ್ಚರ್ಯವಾಗ ನೋಡ್ತಾರೆ, ಏನಂತ ಈ ತರ ಕೇಳ್ಬಿಟ್ಟಿದೆ. ಆಶ್ಚರ್ಯ ಆಗಿದೆ ಅವ್ರಿಗೂ. ಸೊ ಆ ಮಗು ಮಾತಾಡ್ತಾ ಇದೆ. ಮತ್ತೆ ಏನ್ ಮಾತಾಡ್ತಾ ಇದೆ? ಅದದು ಹಳೆಯ ಕಾಲದಲ್ಲಿ ಏನಾಗ್ತಾ ಇರುತ್ತೆ, ಅದದು ಒಂದು ತಗೊಂಡು ಒಂದು ಕೊಡೋದು, ಅದಾದ್ರು ಕೊಂಡುಕೊಳ್ಳುವ ತರ, ಒಂದು ಕೊಂಡ್ಕೊಳ್ಳು ಮತ್ತೆ ಒಂದು ಕೊಡೋದು. ಸೊ ಆ ತರ ಏನಾಗ್ತಾ ಇದೆ? ಜೀವರಾಶಿ ಅವರವರು ಕರ್ಮ ಅನುಸಾರ ಪ್ರಹಾರ, ಕಾಮ್ಯ ಕರ್ಮ ಪ್ರಹಾರ ದೇಹ ಬದಲಾಗ್ತಾ ಇರುತ್ತೆ. ಅವ್ರು ಏನ್ ಕರ್ಮ ಮಾಡಿರ್ತಾರೋ ಅದು ಪ್ರಹಾರ ಅವ್ರಿಗೂ ಆ ದೇಹ ಸಿಗ್ತಾ ಇರುತ್ತೆ, ಹೋಗ್ತಾ ಇರ್ಬೇಕು. ಅದೇ ಬಿಟ್ಟು ಅಯ್ಯೋ ಈ ಜನ್ಮಲ್ಲಿ ನಾವು ಇವ್ರ ನಮ್ ತಾಯಿ ತಂದೆ ಆಗಿದ್ರು, ಈ ಜನ್ಮಲ್ಲಿ ಇವ್ರು ನಮ್ ತಾಯಿ ತಂದೆ ಆಗಿದ್ರು, ಅದೆಲ್ಲ ನೋಡಕ್ ಆಗುತ್ತಾ? ಎಷ್ಟೋ ಜನ್ಮ ಓಡಾಡ್ತಾ ಇದೆ, ಅದು ಓಡಾಡ್ತಾ ಇರ್ಬೇಕು ಅಷ್ಟೇ.
ಯಾಕಂದ್ರೆ ಅಲ್ಲಿ ಆ ರಾಜ ಅಳ್ತಾ ಇರೋದೊಂದು ಈ ತರ ನಾರದರ ಅನುಗ್ರಹದಿಂದ ಮಗು ಎದ್ದು ಕೂತ್ಕೊಂಡು ಏನ್ ಮಾಡ್ತಾರೆ, ಈ ತರ ಉಪದೇಶ ಮಾಡ್ತಾ ಇದೆ, ಯಾರಿವರು ಅಂತ ಹೇಳಕ್ಕೂ ಶುರು ಮಾಡಿಬಿಟ್ಟಿದೆ. ಯಾಕಂದ್ರೆ ನಾವು ನೋಡುವಾಗ ಒಂದೊಂದು ಜನ್ಮಲ್ಲಿ ಈ ತರ ಜೀವರಾಶಿಗಳು ಎಷ್ಟೋ ಜನ್ಮಗಳು ತಗೊಳ್ತಾ ಇದೆ. ಬ್ರಹ್ಮಾಂಡ ಪ್ರಮಿತೆ ಕೋನ. ಸೊ ಈ ಬ್ರಹ್ಮಾಂಡ ಇರೋ ತಕ್ಕ ಅದು ಕರ್ಮ ಅನುಸಾರ ಪ್ರಕಾರ ಏನಾಗ್ತಾ ಇದೆ, ಈ ಜೀವರಾಶಿಗಳು ಅಲ್ಲಿ ಇಲ್ಲಿ ಎಷ್ಟೋ ಜನ್ಮಗಳು ತಗೊಳ್ತಾ ಇದೆ. ಈ ಪ್ರಪಂಚ ಒಳಗಡೆ ಸುತ್ತಾಡ್ಕೊಂಡೇ ಇರುತ್ತೆ. ಯಾರೊಬ್ಬರು ಅದಿಷ್ಟ ಇರುತ್ತೋ, ಸೊ ಯಾರೊಬ್ಬನಿಗೂ ಅದಿಷ್ಟ ಇರುತ್ತೋ ಆ ಅದಿಷ್ಟ ಇರೋನು ಮಾತ್ರ ಯಾರು ಸಿಕ್ಕುತ್ತಾರೆ, ಒಂದು ಭಕ್ತನಿ ನೋಡೋ ಅನುಗ್ರಹ ಸಿಕ್ಕುತ್ತೆ. ಒಂದು ಶುದ್ಧ ಭಕ್ತರು ಅನುಗ್ರಹ ನಮ್ಗೆ ಸಿಕ್ಕುತ್ತೆ. ಸೊ ಆ ಶುದ್ಧ ಭಕ್ತರ ಅನುಗ್ರಹ ಸಿಕ್ಕಿದ ಮೇಲ್ಗಡೆ ನಮ್ಗೂ ಭಕ್ತಿ ಬಂದ್ಬಿಡುತ್ತೆ. ಆಮೇಲೆ ಅವರು ಏನಾಗ್ತಾರೆ, ಭಗವಂತ ಲೋಕ ಹೋಗ್ಬಿಡ್ತಾರೆ. ಸೊ ಈ ತರ ಈ ಅಂಡ ಒಳಗಡೆ 14 ಲೋಕಗಳು ಇರುತ್ತೆ. ಈ 14 ಲೋಕ ಒಳಗಡೆ ಏನಾಗ್ತಾ ಇರುತ್ತೆ, ಮೇಲ್ಗಡೆ ಕೆಳಗೆ ಮತ್ತೆ ಈ ಬ್ರಹ್ಮಾಂಡ ಒಳಗಡೆ ಎಷ್ಟೋ ಲೋಕಗಳು, ಎಷ್ಟೋ ಜನ್ಮಗಳು, ಎಷ್ಟೋ ರೂಪಗಳು ಈ ತರ ಬದಲಾಗ್ತಾ ಇರುತ್ತೆ. ಜನ್ಮೆ ಜನ್ಮೆ ಸಬೇ ಪಿತಾ ಮಾತಾ ಭಾಯ ಕೃಷ್ಣ ಗುರು ನಹಿ ಮಿಲೆ ಬಜಹರಿ ಹೇ. ಏನು ಈ ತರ ಈ ಜೀವಾತ್ಮ ಎಷ್ಟೋ ದೇಹಗಳು ತಗೊಳ್ತಾ ಇರುತ್ತೆ. ಮತ್ತೆ ಮತ್ತೆ ಏನು ಮನುಷ್ಯರು, ಮಿರುಗ, ಮರ, ಗಿಡ, ದೇವರು ತರ ಎಷ್ಟೋ ಜೀವರಾಶಿಗಳ ಒಳಗಡೆ ಸುತ್ತಾಡ್ಕೊಂಡೇ ಇರುತ್ತೆ. ಒಂದೊಂದು ಟೈಮ್ ಒಂದೊಂದು ತಾಯಿ ತಂದೆಯ ದೇಹನು ಬರ್ತಾ ಇರುತ್ತೆ. ಮತ್ತೆ ದೇಹ ಬಿಟ್ಟಿದ್ದೇನೆ ಮತ್ತೆ ಒಂದು ತಾಯಿ ತಂದೆ, ಮತ್ತೆ ಒಂದು ತಾಯಿ ತಂದೆ. ಇದು ಯಾವಾಗ ನಮ್ಗೆ ಸ್ಟಾಪ್ ಆಗತ್ತೆ ಅಂದ್ರೆ ಯಾವಾಗ ನಾವು ಒಂದು ಶುದ್ಧ ಭಕ್ತರಿಗೆ ನೋಡ್ತೀವಿ. ಸೊ ಅವರ ಅನುಗ್ರಹ ಇಂದ ನಮ್ಗೊಂದು ಗುರು ಸಿಕ್ಬಿಡ್ತಾರೆ, ಗುರು ಕೃಷ್ಣ ಕೃಪಾ ಸಿಕ್ಕುತ್ತೆ. ಆ ಕೃಷ್ಣನ ಪ್ರತಿನಿಧಿಯಾಗಿ ಯಾರು ಇರ್ತಾರೆ, ನಮಗೂ ಆಧ್ಯಾತ್ಮಿಕ ಗುರು ಇರ್ತಾರೆ. ಆ ಆಧ್ಯಾತ್ಮಿಕ ಗುರು ಇಂದು ನಾವು ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಸೊ ಮತ್ತೆ ಈ ಭೌತಿಕ ಲೋಕದಲ್ಲಿ ನಾವು ಹುಟ್ಟೋ ಅವಶ್ಯಕತೆ ಇಲ್ಲ. ಸೊ ಅವರೆಲ್ಲ ಎಲ್ಲಿ ಹೋಗ್ತಾರೆ, ಭಗವಂತನ ಲೋಕ ಹೋಗ್ತಾರೆ. ಆ ತರ ಜ್ಞಾನನಿ ಇವಾಗ ಮಗು ಮಾತಾಡ್ತಾ ಇದೆ. ಇಲ್ಲ ಯಾವ ಜನ್ಮಕ್ಕೂ ನಮ್ಗೂ ತಾಯಿ ತಂದೆ ಕೇಳ್ತಾ ಇದೆ. ಅದಕ್ಕೆ ಇಲ್ಲಿರೋ ಎಲ್ಲಾ ಜೀವರಾಶಿಗಳು ಈ ತರ ಹುಟ್ಟೋದು ಹೋಗೋದು, ಮನುಷ್ಯ ಮೃಗ ಆಗಿದ್ರೆ ಹುಡ್ತಾ ಇದ್ದಾನೆ. ಸೊ ಇರೋದೇ ಎರಡು, ಏನು ಒಂದು ಪರಮಾತ್ಮ, ಒಂದು ಜೀವಾತ್ಮ. ಈ ಜೀವಾತ್ಮ ಏನ್ ಆಗ್ತಾ ಇರುತ್ತೆ, ಯಾವಾಗ ಈ ತರ ದೇಹ ಬದಲಾಯಿಸ್ಕೊಂಡೇ ಇರುತ್ತೆ. ಮೃಗವಾಗಿ ಹುಟ್ಟುತ್ತೆ, ಅದು ಮನುಷ್ಯರು ರಕ್ಷಣೆಯಲ್ಲಿ ಇರುತ್ತೆ. ಮತ್ತೆ ಅವನು ಹೋದ್ಮೇಲೆ ಮತ್ತೆ ಯಾರೋ ಒಬ್ಬನು ಆ ಮೃಗದ ರಕ್ಷಣೆ ಮಾಡ್ತಾರೆ. ಸೊ ಆ ತರ ಈ ದೇಹವು ಏನಾಗ್ತಾ ಇರುತ್ತೆ, ನಮ್ ಜೊತೆ ಇರೋ ತಕ್ಕ ನಾವು ನೋಡ್ಕೊಳ್ತೀವಿ. ಮತ್ತೆ ಅಷ್ಟೇ, ಈ ದೇಹ ಬಿಟ್ಟು ಮತ್ತೊಂದು ದೇಹ. ಆತರ ಇವಾಗ ನಮ್ ಹತ್ರ ಇರೋ ತಕ್ಕ ಮೃಗ ನಾವು ನೋಡ್ಕೊಳ್ತೀವಿ. ಇಲ್ಲಂದ್ರೆ ಏನ್ ಮಾಡ್ತಾರೆ, ಮತ್ತೆ ನೆಕ್ಸ್ಟ್ ಒಂದು ಮೊದಲಾಳಿಕೆ ಆ ಮಿಲ್ಕಾನಿ ಕೊಟ್ಬಿಡ್ತಾರೆ. ಇವಾಗ ಯಾವ ಮೊದಲಾಳಿ ಜೊತೆ ಅದು ಇರುತ್ತೋ, ಸೊ ಅವನ ಜೊತೆ ಅದು ಏನು ಫ್ರೀ ಆಗಿ ಇದ್ಬಿಡುತ್ತೆ. ಮತ್ತೆ ಅವರು ಹಿಂದಿನ ಜನ್ಮಲ್ಲಿ ಯಾರ ಜೊತೆ ಇದ್ರು, ಸೊ ಇದಕ್ಕೆ ಮುಂಚೆ ನಾವು ನಾಯಿ ಚಿಕ್ಕ ಮಗುವಾಗಿ ಇರುವಾಗ ಯಾರ ಜೊತೆ ಇತ್ತು ಅದೆಲ್ಲ ಅದು ನೆನೆಸ್ಕೊಳ್ಳೋದೇ ಇಲ್ಲ. ಇವಾಗ ಯಾರು ಮೊದಲಾಳಿಯಾಗಿರ್ತಾರೆ, ಯಾರು ಊಟ ಕೊಡ್ತಾರ ಅವನ್ನೇ ಮೊದಲಾಳಿ ಅಷ್ಟೇ. ಆ ತರ ಮೃಗ ಜೊತೆ ಇದ್ಬಿಡುತ್ತೆ. ಸೊ ಆತರ ನಾವು ನಮ್ಗೆ ಇವಾಗ ಏನ್ ನಡೀತಾ ಇದೋ ಅದು ಮಾತ್ರ ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಯಾಕಂದ್ರೆ ಈ ದೇಹ
ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ. ಸೊ ಯಾವಾಗ ಒಂದು ಜೀವಾತ್ಮ ದೇಹ ತಗೊಳುತ್ತೋ ಆ ಜೀವಾತ್ಮ ಏನಾಗುತ್ತೆ, ರೂಪ ಬದಲಾಯಿಸ್ಕೊಂಡೇ ಇರುತ್ತೆ. ಈ ಒಂದು ದೇಹವೇ ರೂಪ ಏನು ಚೇಂಜ್ ಆಗ್ತಾ ಇರುತ್ತೆ. ಚಿಕ್ಕ ವಯಸ್ಸಿಂದು ಯವ್ವನ, ಯವ್ವನ ಇಂದು ಮತ್ತೆ ದೊಡ್ಡವರಾಗ್ತಾರೆ, ಮತ್ತೆ ಆಮೇಲೆ ಮುದುಕರಾಗ್ತಾರೆ. ಸೊ ಈ ತರ ದೇಹವೇ ಬದಲಾಗುತ್ತೆ. ಮತ್ತೆ ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡಬೇಕು, ಕಷ್ಟ ಅನುಭವಿಸಬಾರದು. ಈ ದೇಹ ಹೋಗೋದಿಲ್ಲ, ಇದು ಶಾಶ್ವತನೇ ಯಾರಾದ್ರು ಹೇಳಕ್ ಆಗುತ್ತಾ? ಇಲ್ಲ. ಯಾಕಂದ್ರೆ ಇದು ಅಶಾಶ್ವತ ದೇಹ, ನಾವಿರೋದು ಅಶಾಶ್ವತ ಲೋಕ. ಸೊ ಈ ದೇಹ ಹೋಗ್ತಾ ಇರುತ್ತೆ, ಅದಕ್ಕೋಸ್ಕರ ನಾವು ಕಷ್ಟ ಅನುಭವಿಸಬಾರದು. ಸೊ ಇವಾಗ ನಾವೊಂದು ಟ್ರೈನ್ಲಿ ಟ್ರಾವೆಲ್ ಮಾಡ್ತೀವಿ ಅನ್ಕೊಳ್ಳಿ, ಇಲ್ಲಾಂದ್ರೆ ಟ್ರೈನು, ಇಲ್ಲ ಫ್ಲೈಟು, ಬಸ್ಸು. ಸೊ ನಮ್ಮ ಹತ್ರ ಇವಾಗ 3 hours 4 hours ಟ್ರಾವೆಲಿಂಗ್. ಸೊ ನಮ್ಮ ಹತ್ರ ಇರೋರ ಹತ್ರ ನಾವು ಮಾತಾಡ್ತೀವಿ, ಅಷ್ಟು ಟೈಮೇ ಅವ್ರ ಜೊತೆ ನಾವು ಮಾತಾಡೋದು. ಆಮೇಲೆ ಏನಾಗುತ್ತೆ ಅಷ್ಟೇ, ಅವರು ಸ್ಟಾಪಿಂಗ್ ಬರುವಾಗ ಅವರಿದ್ದು ಇಳ್ತಾರೆ, ಇಳಿದು ಬಿಡ್ತಾರೆ. ಮತ್ತೆ ನಮ್ ಸ್ಟಾಪಿಂಗ್ ಬರುವಾಗ ನಾವು ಇಳಿದು ಬಿಡ್ತೀವಿ ಅಷ್ಟೇ. ಸೊ ಈ ತರ ಈ ಲೋಕಲ್ಲಿ ಏನಾಗುತ್ತೆ, ಎಲ್ಲಾ ಜೀವರಾಶಿಗಳು ಬರುತ್ತೆ, ಸ್ವಲ್ಪ ದಿನ ಎಲ್ಲ ಒಟ್ಟಿಗೆ ಇರುತ್ತೆ. ಅವರವರು ಟೈಮ್ ಬರುವಾಗ ಅವರವರು ಏನಾಗ್ತಾರೆ, ಹೋಗ್ತಾ ಇರ್ತಾರೆ. ಈ ತರ ಹುಟ್ಟೋದಾಗ್ಲಿ ಸಾಯೋದಾಗ್ಲಿ ಇದೆಲ್ಲ ಏನು ಜೀವಾತ್ಮಕ್ಕೂ ಏನೇ ಇಲ್ಲ, ಈ ದೇಹವೇ ಹೋಗುತ್ತೆ, ಆ ಜೀವಾತ್ಮಗೂ ಏನಾಗೋದಿಲ್ಲ. ಆಕ್ಚುಲಿ ನಾವೆಲ್ಲ ಏನೋ ಊರಿ ಒಂದು ಕರ್ತವ್ಯ ತಾಯಿ ತಂದೆ ಇದೀವಿ ಅಷ್ಟೇ. ನಾವ್ ಯಾರನ್ನ ರಕ್ಷಣೆ ಮಾಡಕ್ಕಾಗಲ್ಲ, ಏನ್ ಮಾಡಕ್ಕ ಏನೋ ನಮಗೂ ಆ ಒಂದು ರೆಸ್ಪಾನ್ಸಿಬಿಲಿಟಿ ಭಗವಂತ ಕೊಟ್ಟಿದ್ದಾರೆ ಅಷ್ಟೇ. ಅದ ಅನುಸಾರ ಪ್ರಕಾರ ನಾವು ನಡ್ಕೊಳ್ಬೇಕು. ಆ ಸಂಬಂಧ ಭಗವಂತ ಕೊಟ್ಟಿದ್ದರಿಂದ ನಾವು ಅದನ್ನ ನಡ್ಕೊಳ್ತೀವಿ, ಇಲ್ಲಾಂದ್ರೆ ಇಲ್ಲ. ಭಗವಂತ ಅನುಗ್ರಹ ಇದ್ರೆ ಮಕ್ಕಳು ಹುಟ್ಟುತ್ತೆ. ಆ ಹುಟ್ಟಿದ ಮಕ್ಕಳನ್ನೇ ನಾವು ಯಾವ ತರ ನೋಡ್ಕೊಳ್ತೀವೋ ಅದು ಭಗವಂತ ಅನುಗ್ರಹವೇ. ನಾವ್ ಯಾರಾದ್ರೂ ಏನಾದ್ರು ಸ್ಟಾಪ್ ಮಾಡಕ್ ಆಗತ್ತಾ? ಏನಿಲ್ಲ, ಎಲ್ಲ ಆ ಭಗವಂತನ ಕೈ, ಅವರೇ, ನಮ್ ಕೈಯಲ್ಲಿ ಏನೇ ಇಲ್ಲ. ಸೊ ನಾವ್ ಇರೋ ತಕ್ಕ ಏನ್ ಮಾಡ್ತೀವಿ, ಏನೋ ಒಂದು ಸಂತೋಷವಾಗಿರೋದು, ಸುಖ ದುಃಖ ಅನುಭವಿಸೋದು, ಈ ತರ ಒಬ್ರೊಬ್ರು ಸಂತೋಷವಾಗಿ ಮಾತಾಡೋದು, ಇಲ್ಲಾಂದ್ರೆ ಜಗಳ ಮಾಡೋದು, ಇಲ್ಲಾಂದ್ರೆ ಬೈಯೋದು. ಸೊ ಈ ತರ ಆ ಸಿಚುವೇಶನ್ ಅನುಸಾರ ಪ್ರಕಾರ ಈ ತರ ಎಲ್ಲ ನಮ್ಗೆ ನಡೀತಾ ಇರುತ್ತೆ. ಆಕ್ಚುಲಿ ಜೀವರಾಶಿ ಏನ್ ಅನ್ಕೊಳ್ಳುತ್ತೆ ಗೊತ್ತಾ, ಯಾವ ದೇಹದಲ್ಲಿ ಇರುತ್ತೋ ಆ ದೇಹವೇ ನಾನು ಅನ್ಕೊಳ್ಳುತ್ತೆ. ಎಷ್ಟು ಒಂದು ಅಜ್ಞಾನ ನೋಡಿ. ನಿಜವಾಗ ಅವನ ದೇಹವಾ? ಇಲ್ವೇ. ಆ ದೇಹ ಕೊಟ್ಟಿದ್ದು ಯಾರು? ತಾಯಿ ತಂದೆ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಅವನು ಈ ತರ ಒಂದು ಕಲ್ಪನೆ ಮಾಡ್ಕೊಂಡಿದ್ದಾನೆ, ಆ ದೇಹವೇ ನಾನು ಅನ್ಕೊಳ್ತಾನೆ. ಇಲ್ಲ, ಆಕ್ಚುಲಿ ಅವನು ಯಾರು? ಆತ್ಮ. ಆ ಜ್ಞಾನ ಇರಬೇಕು. ಈ ತರ ಮಗು ನೋಡಿ, ಚಿಕ್ಕ ಮಗು ಎದ್ದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಏನ್ ಮಾಡೋದು? ಎಲ್ಲರೂ ಅಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದೆ. ಅದೇ ಆ ಜೀವಾತ್ಮ ಮಾತಾಡ್ತಾ ಇದೆ. ನಿಜಲ್ಲಿ ಈ ಜೀವಾತ್ಮಕ್ಕೂ ಆದಿ ಅಂದ ಏನೇ ಇಲ್ಲ, ಅದೊಂದು ಅವಿನಾಶಿ, ನಿತ್ಯವಾಗಿರುತ್ತೆ. ಅದಕ್ಕೂ ಸಾಯೋದೇ ಇಲ್ಲ, ಅದು ಹುಟ್ಟೋದೇ ಇಲ್ಲ, ಯಾವಾಗ ನಿತ್ಯವಾಗಿರುತ್ತೆ. ಯಾಕಂದ್ರೆ ಭಗವಂತ ಪಿತು ಆತ್ಮ, ಅವರಿಂದ ಆಚೆ ಬಂದಿರೋ ಇದೆಲ್ಲ ಅಣು ಆತ್ಮಗಳು. ಭಗವಂತ ಎಷ್ಟು ಶ್ರೇಷ್ಠ, ಅಷ್ಟು ಶ್ರೇಷ್ಠ ಈ ಅಣು ಆತ್ಮಗಳು, ಅಷ್ಟು ಪರಿಶುದ್ಧವಾದದು. ಅದು ಕರ್ಮ ಪ್ರಕಾರ ಏನಾಗುತ್ತೆ, ಈ ತರ ಒಂದೊಂದು ದೇಹ ತಗೊಳುತ್ತೆ. ಸೊ ಯಾವ ತರ ಪರಮಾತ್ಮ ಶ್ರೇಷ್ಠವೋ ಅಷ್ಟು ಶ್ರೇಷ್ಠ ಜೀವಾತ್ಮವು. ಯಾಕಂದ್ರೆ ಅವರ ಅಂಗವೇ ಅಲ್ವಾ ಜೀವಾತ್ಮ ಅಲ್ಲ.
ಆದ್ರೆ ಏನು ಅದಕ್ಕೂ ಆ ಜೀವಾತ್ಮಕ ಅದು ಗೊತ್ತಿಲ್ಲ. ಅದು ಕಾಮ್ಯ ಕರ್ಮ ಪ್ರಕಾರ ಈ ತರ ದೇಹ ತಗೊಳುತ್ತೆ. ದೇಹ ಅನುಸಾರ ಪ್ರಕಾರ ಅದು ತಾಯಿ ತಂದೆ ಸುಖ ದುಃಖ ಲಾಭ ನಷ್ಟ ಇದು ಪ್ರಕಾರ ಅದು ಸುತ್ಕೊಂಡೇ ಇರುತ್ತೆ. ಭಗವಂತ ಭಗವಂತ ಏನ್ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಆಕ್ಚುಲಿ ಈ ಜೀವಾತ್ಮಗಳು ಯಾವಾಗ ಈ ತರ ಶರೀರ ತಗೊಳ್ತಾ ಇರುತ್ತೆ, ಹುಟ್ಟೋದು ಮತ್ತೆ ಬೆಳೆಯೋದು ಮತ್ತೆ ಓಲ್ಡ್ ಏಜ್ ಆಗೋದು, ಜನ್ಮ ಮೃತ್ಯು ಜರ ವ್ಯಾಧಿ ಮತ್ತೆ ಸಾಯೋದು, ಇದು ಒಳಗಡೆ ಅದು ಸುತ್ತಕೊಂಡೇ ಇರುತ್ತೆ. ಸೊ ಯಾವಾಗ ಇದು ಸ್ಟಾಪ್ ಆಗಬೇಕು ಅಂತ ಅನ್ಕೊಳ್ಳುತ್ತೋ, ಯಾವಾಗ ಭಗವಂತನ ಭಕ್ತಿ ಮಾಡುತ್ತೋ ಆವಾಗ ಅದು ಸ್ಟಾಪ್ ಆಗುತ್ತೆ. ಯಾಕಂದ್ರೆ ಅದು ಭಗವಂತನ ನಿತ್ಯ ಲೋಕಕ್ಕೂ ಹೋಗ್ಬಿಡುತ್ತೆ. ಇವಾಗ ಅದೇ ಈ ಜೀವಾತ್ಮ ಹೇಳ್ತಾ ಇರುತ್ತೆ, ಈ ಭೌತಿಕ ಲೋಕದಲ್ಲಿ ಇವನು ನಮ್ಗೆ ಪ್ರಿಯ, ಇವನ್ ನಮ್ಗೆ ಪ್ರಿಯ ಇಲ್ಲ, ಮತ್ತೆ ಯಾವೊಂದು ಭೇದ ಭಾಗ ಇಲ್ಲ. ಈ ಭೌತಿಕ ಲೋಕದಲ್ಲಿ ಯಾವೊಂದು ಭೇದ ಭಾಗ ಇಲ್ಲ. ಇಲ್ಲಿ ಬಂದು ಸ್ನೇಹಿತರು ಮತ್ತೆ ಇವ್ರು ನಮ್ಗೆ ವಿರೋಧಿ, ಇವ್ರು ಕೆಟ್ಟವರು ಏನಿಲ್ಲ. ಅವರವರ ಕರ್ಮ ಅನುಸಾರ ಪ್ರಕಾರ ನಡೀತಾ ಇರುತ್ತೆ ಅಷ್ಟೇ. ನಾವು ಈ ಮನುಷ್ಯರು ಈ ಗುಣ ಒಳಗಡೆ ಸಿಕ್ಕಾಕೊಂಡು, ಯಾಕಂದ್ರೆ ಭೌತಿಕಲ್ಲಿ 3 ಗುಣಗಳು ಇರುತ್ತಲ್ವಾ. ಸೊ ಈ 3 ಗುಣಗಳ ಒಳಗಡೆ ಸಿಕ್ಕಾಕೊಂಡು ಏನ್ ಮಾಡ್ತಾ ಇರುತ್ತೆ, ಗುಣ ಅನುಸಾರ ಪ್ರಕಾರ ಅದು ಕರ್ಮಗಳು ಮಾಡ್ತಾ ಇರುತ್ತೆ, ಮತ್ತೆ ಒಂದು ದೇಹ ತಗೊಳುತ್ತೆ, ಇದೇ ನಡೀತಾ ಇದೆ. ಸೊ ನಾವು ಏನೇನು ಕರ್ಮಗಳು ಮಾಡ್ತೀವೋ ಆ ಕರ್ಮ ಅನುಸಾರ ಪ್ರಕಾರ ಏನಾಗುತ್ತೆ ಆ ತರ ದೇಹ. ಯಾರು ಕೊಡೋದು? ಆ ದೇವೋತ್ತಮ ಪರಮ ಪುರುಷರೇ. ಯಾರು ಕೊಡ್ತಾರೆ? ಅವರೇ ಕೊಡ್ತಾರೆ. ಸೊ ಅದು ಈ ತರ ದೇಹ ತಗೊಂಡಿದ ಮೇಲೆ ಏನಾಗುತ್ತೆ, ಲಾಭ ನಷ್ಟ ಸುಖ ದುಃಖ ಅವನು ಅನ್ಕೊಳ್ತಾನೆ, ಈ ಜೀವಾತ್ಮ ಅನ್ಕೊಳ್ತಾನೆ, ಓ ನಾವು ಸ್ವತಂತ್ರ, ನಮ್ಗೆ ದೇಹ ಸಿಕ್ಕಿಬಿಟ್ಟಿದೆ ಸ್ವತಂತ್ರ. ಆ ತರ ಎಲ್ಲ ಏನೇ ಇಲ್ಲ, ನಮ್ಗೆ ಸ್ವತಂತ್ರನೇ ಇಲ್ಲ, ನಾವು ಸ್ವತಂತ್ರ ಇಲ್ಲ. ಜೀವಾತ್ಮಗಳು ಯಾರೇ ಸ್ವತಂತ್ರನಿಲ್ಲ, ಭಗವಂತ ಒಬ್ಬನ ಮಾತ್ರ ಸ್ವತಂತ್ರನು. ಆಕ್ಚುಲಿ ಭಗವಂತ ಯಾರು? ವಿಪು ಆತ್ಮ, ನಾವೆಲ್ಲ ಅವನು ವಿಪಿನಾಂಶಗಳು. ಅದು ಯಾವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ನಮ್ಗೆ ಯಾವಾಗ ಭಕ್ತಿ ಸಿಕ್ಕುತ್ತೋ ಅವಾಗ ನಾವು ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಷ್ಟು ತಕ್ಕ ನಮ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಆದ್ರೆ ಇವಾಗ ನಮ್ಗೆ ಗೊತ್ತಾಗಿದೆ ಅಂದ್ರೆ ಇವಾಗ ನಮ್ಗೂ ಆ ಜ್ಞಾನ ಬಂದ್ಬಿಟ್ಟಿದೆ, ಇದೇ ನಮ್ಗೂ ಲಾಸ್ಟ್ ಜನ್ಮ ಅನ್ಕೊಳ್ಳಿ, ಅದೇ ನಮ್ಗೂ ಲಾಸ್ಟ್ ಜನ್ಮ. ನಾವು ಇವಾಗ ಭಕ್ತಿ ಮಾಡ್ತಾ ಇದ್ವಿ, ಅದಕ್ಕೆ ನಾವು ಇದೆಲ್ಲ ಕೇಳೋ ಅವಶ್ಯಕತೆ ಭಗವಂತ ಅನುಗ್ರಹದಿಂದ ನಮ್ಗೆ ಸಿಕ್ಕಿದೆ. ಸೊ ಇದೆಲ್ಲ ಆ ಮಗು ಹೇಳ್ತಾ ಇರುತ್ತೆ. ಸೊ ಶುಕದೇವ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ ಕೇಳ್ತಾ ಇದಾರೆ, ಈ ತರ ಚಿತ್ರಕೇತನು ಚಿತ್ರಕೇತನು ಆ ಮಗ ಇದೆ ಅಲ್ವಾ, ಚಿಕ್ಕ ಮಗು, ಈ ತರ ಆ ಬಂದಾತ್ಮ ಜೀವಾತ್ಮ ಏನ್ ಮಾಡ್ತಾ ಈ ತರ ಎಲ್ಲ ಮಾತಾಡ್ತಾ ಇದೆ. ಅಲ್ಲಿರೋ ಚಿತ್ರಕೇತು ಮತ್ತೆ ಇರೋ ಎಲ್ಲಾರು ಕೇಳ್ತಾ ಇದ್ದಾರೆ, ಕೇಳಿ ಎಲ್ಲ ಆಶ್ಚರ್ಯ ನೋಡ್ತಾ ಇದ್ದಾರೆ. ಸೊ ಇದೆಲ್ಲ ಕೇಳಿದ ಮೇಲ್ಗಡೆ ಅವ್ರಿಗೆಲ್ಲ ಏನಾಗಿದೆ, ಅವರು ಎಲ್ಲ ಈ ತರ ಪಾಸ, ಈ ಪ್ರೀತಿ, ಈ ತರ ಬಂಧ ಇಂದು ಚಂಗುಳಿ ಇಂದು ಎಲ್ಲರೂ ಕತ್ತರಿಸ್ಬಿಟ್ಟು ಆಚೆ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಇದಕ್ ಮುಂಚೆ ಎಲ್ಲರೂ ಆತರ ಅದು ಒಳಗಡೆ ಇದ್ರು, ಅದು ಇವಾಗ ಏನಾಗಿದೆ ಕತ್ತರಿಸ್ಬಿಟ್ಟು ಆಚೆ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಆ ಮಗು ಮಾತಾಡೋದು ಸ್ಟಾಪ್ ಆಗಿ ಮತ್ತೆ ಅದ ಮೃತ ಶರೀರ ಆಗಿಬಿಟ್ಟಿದೆ. ಇವಾಗ ಮಗು ದೇಹ ತಗೊಂಡು ಮತ್ತೆ ಇರೋ ಎಲ್ಲಾ ರಿಲೇಷನ್ಸ್ ಹೋಗಿ ಏನ್ ಮಾಡ್ತಾರೆ, ಆ ಮಗುಗೆ ಈಮೆ ಕ್ರಿಯೆ ಎಲ್ಲ ಮಾಡ್ತಾರೆ.
ಯಾಕಂದ್ರೆ ಇವಾಗ ಅವ್ರಿಗೆ ಯಾರಿಗೆ ಮೋಹ, ದುಃಖ, ಭಯ, ಕಷ್ಟಗಳು, ಪಾಸ ಏನೂ ಇಲ್ಲ. ಇವಾಗ ಎಲ್ಲರಿಗೂ ಒಂದು ಸುಲಭವಾಗಿ ಆಗಿಬಿಟ್ಟಿದೆ. ಅದೇ ತರ ಆ ಮಗುಗೂ ವಿಷ ಕೊಟ್ಟಿದಾರಲ್ವಾ, ಆ ಕೃತತಿಥಿಯೊಳ ಮತ್ತೆ ಇರೋ ಏನ್ ಹೇಳ್ತಾರೆ, ಸೌತಿಗಳು, ಅದಾವುದು ಚಿತ್ರಕೇದು ಮತ್ತೆ ಇರೋ ಹೆಂಡತಿಗಳು, ಅವರೆಲ್ಲ ನಾಚಿಗೆ ಬಂದ್ಬಿಟ್ಟಿದೆ. ಓ, ನಾವು ಎಷ್ಟು ದೊಡ್ಡ ತಪ್ಪು ಮಾಡಿದೀವಿ. ಸೊ ಅವರೆಲ್ಲ ಸ್ವಲ್ಪ ನಾಚಿಕೆಯಾಗಿ ಅವರೆಲ್ಲ ಕಷ್ಟ ಅನುಭವಿಸೋದು ಶುರು ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರ ದೇಹಲಿರೋ ಆ ಆಕರ್ಷಣೆ, ಆ ಕಾಂತಿ ಇದೆ ಅಲ್ವಾ, ಆ ಸೌಂದರ್ಯ ಇರೋದು ಅದೆಲ್ಲ ಹೋಗ್ಬಿಟ್ಟಿದಂತೆ. ಸೊ ಅವರೆಲ್ಲ ಅಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮತ್ತೆ ಅಂಗಿರಸು, ಅಂಗಿರ ಮುನಿ ಬೋಧನೆ ಎಲ್ಲ ಕೇಳಿ ಅದೆಲ್ಲ ನೆನೆಸ್ಕೊಂಡು ಮತ್ತೆ ಇವಾಗ ಮತ್ತೆ ಅವ್ರಿಗೆಲ್ಲ ಮಗು ಎಲ್ಲ ಹುಟ್ಟಬೇಕು ಇಷ್ಟವೇ ಇಲ್ಲ. ಮತ್ತೆ ಇರೋ ಬ್ರಾಹ್ಮಣರುಗಳು ಮಾತೆಲ್ಲ ಕೇಳಿ ಅವರೆಲ್ಲ ಎಲ್ಲಿ ಹೋಗಿದ್ದಾರೆ, ಯಮುನಾ ತೀರಕ್ಕೆ ಹೋಗಿದ್ದಾರೆ. ಅಲ್ಲಿ ಈ ತರ ಸ್ನಾನ ಎಲ್ಲ ಮಾಡಿ ಅವರು ಮಾಡಿದ ಪಾಪನೆಲ್ಲ ಕಳೆದುಕೊಂಡಿದ್ದಾರೆ, ಪ್ರಾಯಶ್ಚಿತ್ತ ಮಾಡ್ತಾ ಇದ್ರು. ಯಾಕಂದ್ರೆ ಒಬ್ರು ಏನಾದ್ರು ತಪ್ಪು ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಬೇಕಲ್ವಾ. ಅದು ಇವರು ಮಗುನ ಕೊಂದಿದ್ದಾರೆ, ಚಿಕ್ಕ ಮಗುನ ಕೊಂದಿದ್ದಾರೆ. ಅದಕ್ಕೂ ಪ್ರಾಯಶ್ಚಿತ್ತ ಆ ಯಮುನಾ ನದಿ ತೀರಲ್ಲಿ ಸ್ನಾನ ಎಲ್ಲ ಮಾಡಿ ಪ್ರಾಯಶ್ಚಿತ್ತ ಮಾಡ್ತಾ ಇದ್ರು. ಈ ತರ ಅಂಗಿರರು ಮತ್ತೆ ನಾರದರು ಉಪದೇಶ ಕೇಳಿ ಅಲ್ಲಿ ಚಿತ್ರಕೇದು ಆತ್ಮಜ್ಞಾನ ತಗೊಂಡಿದ್ದಾರೆ, ಆತ್ಮಜ್ಞಾನ ಆಗಿದ್ದಾರೆ ಅವರು. ಯಾವ ತರ ಕೆರೆಯಲ್ಲಿ ಕೆರೆ ಒಳಗಡೆ ಈ ತರ ಆನೆ ಸಿಕ್ಕಾಕೊಳ್ಬಿಡ್ತಾರೆ. ಸೊ ಅದು ಒಳಗಡೆಯಿಂದ ಎಲ್ಲೋ ತಪ್ಪಿಸ್ಕೊಂಡು ಆನೆ ಆಚೆ ಬಂದ್ಬಿಡುತ್ತೆ. ಸೊ ಆ ತರ ಚಿತ್ರಕೇದು ಈ ಕರ್ಮ ಬಂಧ ಇಂದು, ಈ ಸಂಸಾರ ಬಂಧ ಇರೋ ಈ ಕತ್ತಲಾಗಿರೋ ಬಾಯಿ ಇಂದು ಆಚೆ ಬಂದಿದ್ದಾರೆ. ಯಾರು? ಚಿತ್ರಕೇತು. ಓಕೆ, ಮತ್ತೆ ಏನಾಗಿದೆ ನಾವು ನಾಳೆ ನೋಡೋಣ. ಹರೇ ಕೃಷ್ಣ. 15 ಶ್ಲೋಕಗಳಾಗಿದೆ, ಮತ್ತೆ ಇರೋದು ನಾವು ನಾಳೆ ನೋಡೋಣ.